ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಮಾಡಿರುವಂಥ 4 ಪ್ರಿಡಿಕ್ಷನಲ್ಲಿ 3 ಪ್ರಿಡಿಕ್ಷನ್ ಸಕ್ಸಸ್ ಆದರೆ 1 ಪ್ರಿಡಿಕ್ಷನ್ ಫೈಲ್ಯೂರ್ ಆಗಿದೆ. ಇವತ್ತಿನ ಮ್ಯಾಚು LSG ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಪ್ರೆಡಿಕ್ಟ್ ಮಾಡುವಂಥ ಸಮಯ, ಯಾರು ಗೆಲ್ತಾರೆ. ಇವತ್ತು ಮ್ಯಾಚ್ ನಡೀತಾ ಇದೆ LSG ಅವರ ಓಮ್ ವೆನ್ಯೂ ಅಟಲ್ ಬಿಹಾರಿ ವಾಜಪೇಯಿ ಎಕ್ಕನಾ ಸ್ಟೇಡಿಯಮಲ್ಲಿ ನಡೀತಾ ಇರೋಂಥ ಮ್ಯಾಚ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಕನಾ ಸ್ಟೇಡಿಯಮ್ಮು ಅಂಥ ಹೆವಿ ಹೈ ಸ್ಕೋರಿಂಗ್ ವೆನ್ಯೂ ಆಗಿದೆ ಅಂತ ಏನೂ ಇಲ್ಲ. ಸೊ ಲೋ ಸ್ಕೋರಿಂಗ್ ಮ್ಯಾಚ್ಗಳು ಇದರಲ್ಲಿ ಸುಮಾರಾಗಿದೆ. IPL ಅಂತ ಬಂದಾಗ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಅಂತ ಬಂದಾಗ, ಆ್ಯಂಡ್ ಹೈ ಸ್ಕೋರಿಂಗ್ ಮ್ಯಾಚ್ಗಳು ಕೂಡ ಕೆಲವು ಆಗಿದ್ದಾವೆ, ಇಲ್ಲ ಅಂತ ಅಲ್ಲ. ಬಟ್ ಲೋ ಸ್ಕೋರಿಂಗ್ ಮ್ಯಾಚ್ಗಳಲ್ಲಿ ಸುಮಾರು ಆಗಿರುವಂಥದ್ದು. 15 IPL ಗೇಮ್ಗಳಲ್ಲಿ 10 ಮ್ಯಾಚ್ನ ಗೆದ್ದಿರೋದಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಸೊ ಅದರಿಂದ ಇಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ ವಿನಿಂಗ್ ಪಾಸಿಬಿಲಿಟಿ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಹ್ಯೂಜ್ ಮಾರ್ಜಿನ ಕಲೆ ಆಗ್ತು ಅಂತಂದರೆ 200+ ಏನಾದ್ರು ಕ್ಲಾಕ್ ಮಾಡ್ತು ಅಂತಂದರೆ ಆ ಟೀಮು ಗೆದ್ದಿರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಸ್ಕೋರ್ ಕಮ್ಮಿ ಮಾಡಿಬಿಟ್ಟು ಗೆದ್ದಿರೋವಂಥದ್ದು ಇಲ್ಲ, ಸ್ಕೋರ್ ಜಾಸ್ತಿ ಹೊಡೆದ್ಬಿಟ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ಅದನ್ನು ಚೇಂಜ್ ಮಾಡೋದಕ್ಕೆ ಕೊಡ್ತು ಅಂದರೆ ಗೆದ್ದಿರೋಂಥ ಪಾಸಿಬಿಲಿಟಿ ಏನಿದೆ ಅಂದರೆ 5 ಟೀಮ್ ಏನು ಗೆದ್ದಿದ್ದಾವೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೂ ಕೂಡ ಸೋಲ್ಸಿರೋವಂಥದ್ದು, ಅಂದರೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಗೆದ್ದಿರೋಂಥದ್ದು, ಅದೆಲ್ಲ ಯೂಜ್ ಸ್ಕೋರ್ನ ಕಲೆ ಹಾಕಿದೆ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದವರು ಯೂಜ್ ಸ್ಕೋರ್ನ ಕಲೆ ಹಾಕಬೇಕು, ಇಲ್ಲ ಅಂದರೆ ಗೆಲ್ಲುವಂಥ ಚಾನ್ಸ್ ಏನಿದೆ ಲೋ ಸ್ಕೋರ್ನ ಹೊಡೆದ್ಬಿಟ್ಟು ಇಲ್ಲಿ ಚಾನ್ಸಸ್ ಅಷ್ಟೊಂದು ಇಲ್ಲ. ಇಲ್ಲಿ ಬೌಲಿಂಗ್ಗೆ ಅಸಿಸ್ಟ್ ಜಾಸ್ತಿ ಇದೆ, ಪೇಸರ್ಸ್ಗಾಗಿರಲಿ ಸ್ಪಿನ್ನರ್ಗಾಗಿರಲಿ ಅಸಿಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಬ್ಯಾಟರ್ಸ್ಗಳಿಗೆ ಕಂಪೇರ್ ಮಾಡ್ತು ಅಂತಂದರೆ ವೇರಿಯಬಲ್ ಬೌನ್ಸ್ ಇದೆ ಈ ಒಂದು ಎಕನಾ ಸ್ಟೇಡಿಯಮಲ್ಲಿ. ಸೊ ಅನಿವನ್ ಬೌನ್ಸು, ಕೆಳಗೆ ಬಿದ್ದು ಮೇಲೆ ಹೋಗೋದು, ಮೇಲೆ ಬಿದ್ದು ಕೆಳಗೆ ಬರೋದು, ಸೊ ಹಂಗೆ ಎಕ್ಸ್ಪೆಕ್ಟೇಷನ್ ಇರೋದೇ ಬೇರೆ, ಆಗೋದೇ ಬೇರೆ ಅನ್ನುವಂಥ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ. ಅಂದರೆ ಹಿಸ್ಟ್ರಿ ತೆಗೆದು ನೋಡ್ತಾರೆ ಇವತ್ತು ಯಾವ ಥರ ಬಿಹೇವ್ ಆಗುತ್ತೋ ವಿಕೆಟು, ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. ಅಂದರೆ ಹಿಸ್ಟಾರಿಕ್ಕಾಗಿ ಈ ಥರ ಬಿಹೇವ್ ಆಗಿದೆ ಈ ಒಂದು ವಿಕೆಟು. ಇನ್ನು ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂತು ಅಂತ ಅಂದರೆ, ಸೊ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಫಾರ್ LSG: ಮಿಚೆಲ್ ಮಾರ್ಷ್, ಆ್ಯಡನ್ ಮಾರ್ಕ್ರಮ್, ನಿಕೋಲಸ್ ಪೂರನ್, ಆಮೇಲೆ ರಿಷಬ್ ಪಂತ್, ಆಯುಷ್ ಬುದೋನಿ, ಅಬ್ದುಲ್ ಸಮದ್, ಆಮೇಲೆ ರಘುವಂಶಿ ಅವರು ಆಡುವಂಥ ಸಾಧ್ಯತೆ ಇರಲಿಲ್ಲ. ಹಿಮ್ಮತ್ ಸಿಂಗ್ ನಂಬರ್ 8ಅಲ್ಲಿ, ಶಬಾಜ್ ಅಹಮದ್, ಮೊಹಮ್ಮದ್ ಶಾಮಿ, ಮಯಾಂಕ್ ಯಾದವ್, ದಿಗ್ವಿಶ್ ರಾತೆ, ಹೆನ್ರಿಕ್ ನೋಕಿಯಾ. ಸೊ ಇಂಥ ಬೌಲರ್ಸ್ಗಳು ಬೌಲಿಂಗ್ ಯೂನಿಟ್ ಇಟ್ಕೊಂಡಿರುವಂಥ ಒಂದು ಸೈಡು LSG ಒಟ್ಟಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆಲ್ ಓವರ್ ನೋಡ್ತು ಅಂತಂದರೆ DC ಸ್ವಲ್ಪ ಅಂಗವಿಕಲ ಟೀಮ್ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಮಿಚೆಲ್ ಸ್ಟಾರ್ಕು ಬರಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆಲ್ಮೋಸ್ಟ್ ಅದ ಟೂರ್ನಮೆಂಟು. ಈ ಕಡೆಯಿಂದ ಇವ್ರು ನೋಡ್ತು ಅಂದರೆ ಬೆಂಡಕೆಟು ಬರಲ್ಲ ಅಂತ ಕೈ ಎತ್ಬಿಟ್ರು. ಸೊ ಈ ಕಡೆಯಿಂದ KL ರಾಹುಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದ್ದು ಬೆಂಡಕೆಟ್ ಜೊತೆಗೆ ಓಪನ್ ಮಾಡಬೇಕು ಅಂತ. ಬಟ್ ಇವಾಗ ನಿಸಾಂಕ ಜೊತೆಗೆ ಓಪನ್ ಮಾಡುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಇಲ್ಲಿ ನಿತೀಶ್ ರಾಣಾ ಅವರಿದ್ದಾರೆ, ಆಮೇಲೆ ಸ್ಟಪ್ಸ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ಡೇವಿಡ್ ಮೇಲರ್, ಅಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ್. ಸೊ ಓಕೆ, ಬ್ಯಾಟಿಂಗ್ ಡೆಪ್ತ್ ಅನ್ನೋದು ಸ್ಟೇಬಲ್ ಆಗಿ ಕಾಣಿಸ್ತಿದೆ. ನಂಬರ್ 8 ಕೂಡ ಸಾಲಿಡ್ ಆಗಿರುವಂಥ ಒಂದು ಬ್ಯಾಟಿಂಗ್ ಯೂನಿಟ್ ಇದೆ. ಜೊತೆಗೆ ನಬಿ ಅವರು ಆಡ್ತಾ ಇದ್ದಾರೆ, ಅಕ್ಯೂಬ್ ನಬಿ. ಆ್ಯಂಡ್ ನಂಬರ್ 10ಅಲ್ಲಿ ಶಮೀರ್ ಅವರು ಆಡ್ತಾ ಇದ್ದಾರೆ. ನಂಬರ್ 11ಅಲ್ಲಿ ಕುಲ್ದೀಪ್ ಯಾದವ್ ಆಡುವಂಥ ಚಾನ್ಸ್ ಇದೆ. ನಟರಾಜನ್ ಕೂಡ ಆಡ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಸೊ 12ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಪ್ರಾಬಬಲಿ ಈ ಒಂದು 12 ಆಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಹೌದು, 2 ಎಂಡ್ರು ಕೂಡ ಹೌದು ಪ್ಲೇಯರ್ಸ್ಗಳನ್ನ ಕಳ್ಕೊಂಡಿದ್ರು ಕೂಡ ಇಲ್ಲಿ ಮಿಚೆಲ್ ಸ್ಟಾರ್ಕ್ ಇಲ್ಲ ಅಂತಂದ್ರು, ಬೆಂಡಕೆಟ್ ಇಲ್ಲ ಅಂತಲೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋಂಥ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಎಂಡಲ್ಲಿ. ಇನ್ನೂ ಒಂದು ಎಂಡಲ್ಲಿ LSG ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿ ಕಾಣಿಸ್ತಾ ಇದೆ. ಅದು ಅವರ ಹೋಮ್ ವೆನ್ಯೂಲ್ ಆಗಿರೋದ್ರಿಂದ ಇಲ್ಲಿ ನೋಡಿ ಗೆದ್ದಿರೋಂಥ ಗೇಮ್ಗಳೆಲ್ಲ ಆಗಿರುವಂಥ 4ಕ್ಕೆ 4 ಮ್ಯಾಚನ್ನು ಕೂಡ ಗೆದ್ದಿರುವಂಥದ್ದೆಲ್ಲ ಹೋಮ್ ಟೀಮ್ಸ್ಗಳೇ. ಸೊ ಇವತ್ತು ಕೂಡ ಅದೇ ಪ್ಯಾಟರ್ನು ಫಾಲೋ ಅಪ್ ಆಗ್ಬೋದು ಅಂತ ನನಗೆ ಒಂದು ಸ್ಟ್ರಾಂಗ್ ವೆಲಿ ಫ್ಯಾಕ್ಟ್ರ್ ಹೊಡಿತಾ ಇದೆ. ಇವತ್ತು ಕೂಡ ಹೋಮ್ ಟೀಮ್ ಗೆಲ್ಬೋದು, ಅದೇ LSG. ಹೌದು, ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟಾಗೇನು ಕಾಣಿಸ್ತಾ ಇಲ್ಲ, ಮೆಂಬರ್ಸ್ನ ಕಳ್ಕೊಂಡಿದ್ದನ್ನು ಕೂಡ ಸ್ಟ್ರಾಂಗ್ ಆಗಿನೇ ಕಾಣಿಸ್ತಾ ಇದೆ. ಇಲ್ಲಿ KL ರಾಹುಲ್ ಯಾವ ಥರ ಆಡ್ತಾರೆ ಅಂತ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ನಿಂತಿರೋದೇ KL ರಾಹುಲ್ ಮೇಲೆ ಮೈನಾಗಿ ಬ್ಯಾಟಿಂಗಲ್ಲಿ ಅಂತ ಹೇಳ್ತೀನಿ. ಅವ್ರೇನೋ ಮಸ್ತಾಗಿ ಆಡೋರು ಅಂತಂದರೆ ಅವ್ರಿಗೊಂದು ಹೋಪ್ ಇರುತ್ತೆ ಗೆಲ್ಬೋದು ಅಂತ. ಆ್ಯಂಡ್ ಡೆಪ್ತ್ ಚೆನ್ನಾಗಿದೆ. ಇಲ್ಲಿ ಡೆಪ್ತ್ ಅಷ್ಟರ ಮಟ್ಟಿಗೆ ಇಲ್ಲ ಅಂತಂದ್ರೂ ಕೂಡ ಎಲ್ಲರೂ ಕೂಡ ಮ್ಯಾಚ್ ವಿನ್ನರ್ಸೇ. ಮಿಚೆಲ್ ಮಾರ್ಷ್ ಆಗಿರ್ಬೋದು, ಆ್ಯಂಡ್ ಮಾರ್ಕ್ರಮ್ ಆಗಿರ್ಬೋದು, ನಿಕೋಲಸ್ ಪೂರನ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಆಯುಷ್ ಬುದೋನಿ ಫಾರ್ ದಟ್ ಮ್ಯಾಟರ್, ಎಲ್ಲರೂ ಕೂಡ ಮ್ಯಾಚ್ ವಿನ್ನರ್ಸ್ ಥರನೇ ಕಾಣಿಸ್ತಾರೆ. ಟಾಪ್ 4 to 5 ಏನಿದೆ ಇವ್ರದ್ದು ಹೆವಿ ಸ್ಟ್ರೆಂತ್ ಇದೆ. ಡೆಪ್ತ್ ಅಷ್ಟಿದೆ ಇರ್ಬೋದು, ಬಟ್ ಟಾಪ್ 4-5 ಸಿಕ್ಕಾಪಟ್ಟೆ ಸೈಕ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಬೌಲಿಂಗ್ ಯೂನಿಟ್ ಕೂಡ ಚೆನ್ನಾಗಿರೋ ಕಾಣಿಸ್ತಿದೆ. ಅದರಿಂದ ನನಗೆ LSG ಇವತ್ತು ಗೆಲ್ಬೋದು ಅಂತ ಅನ್ನಿಸ್ದೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 160 ಆ್ಯಂಡ್ ಅಬೋವ್ ಇದೆ. ಏನಂತ ಹೆವಿ 200 ಆರೆಂಜ್ ಏನಿಲ್ಲ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರು. ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಚಾನ್ಸಸ್ ಏನೇ ಜಾಸ್ತಿ ಕಾಣಿಸ್ತಾ ಇದೆ ರೀಸೆಂಟ್ ಟ್ರೆಂಡ್ನೆಲ್ಲ ನೋಡ್ತು ಅಂತ ಅಂದರೆ. ಆ್ಯಂಡ್ ಹಿಟ್ವುಡ್ ಅಂತ ಬಂದಾಗ 3 ಮ್ಯಾಚ್ನ ಗೆದ್ದರೆ LSG, ಆಗಿರುವಂಥ 7 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದರೆ ಡೆಲ್ಲಿ ಕ್ಯಾಪಿಟಲ್ಸ್. ಇಲ್ಲಿ ವಿಚಿತ್ರ ಏನು ಅಂತಾರೆ, ಫಸ್ಟ್ 3 ಮ್ಯಾಚ್ನ ಗೆದ್ದಿರೋದು ಇಲ್ಲಿ LSG, ಲಾಸ್ಟ್ 4 ಮ್ಯಾಚ್ನು ಕೂಡ ಗೆದ್ದಿರೋದು. ಆಗಿರುವಂಥ 4 ಮ್ಯಾಚು ಲಾಸ್ಟಲ್ಲಿ ಗೆದ್ದಿರೋದು ಡೆಲ್ಲಿ ಕ್ಯಾಪಿಟಲ್ಸು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ರೀಸೆಂಟಾಗಿ ಮಸ್ತಾಗಿ ಆಡಿದ್ದಾರೆ LSG ಅಗೇನ್ಸ್ಟು. ಸರಿಯಾಗಿ ಅವರ ವೀಕ್ನೆಸ್ನ ನೋಡ್ಕೊಂಡಿದ್ದಾರೆ ಆ ಥರ ಕಾಣಿಸ್ತಾ ಇದೆ. ಮ್ಯಾಚ್ ಆಗಿರಲಿ ಅವೇ ಮ್ಯಾಚ್ ಆಗಿರಲಿ ಡಾಮಿನೇಟ್ ಮಾಡಿದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇದೊಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಇವ್ರ ಮೇಲೆ ರೀಸೆಂಟಾಗೆಲ್ಲ ನಾವೇ ಗೆದ್ದಿರೋದು, 4 ಮ್ಯಾಚ್ ಹೊಡ್ಕೊಂಬಂದಿದ್ದೀವಿ, ಏನು ದೊಡ್ಡ ಟೀಮ್ ಆಯ್ದೋ ಅನ್ನೋ ಥರ ಬರ್ಬೋದು. ಬಟ್ ಇವರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಈ ಒಂದು ಟೂರ್ನಮೆಂಟ್ನ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ಏನೂ ಮಾಡೋದಕ್ಕಾಗಲಿಲ್ಲ.
ಇನ್ಫ್ಯಾಕ್ಟ್ ಸೀಸನ್ ಚೆನ್ನಾಗಿ ಸ್ಟಾರ್ಟ್ ಆದ್ರೂ ಕೂಡ ಡಬ್ಬಾ ಥರ ಆಡ್ಬಿಟ್ರು ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಬಟ್ ಇವ್ರ ಕಡೆ ನನಗೇನೋ ಅನ್ನಿಸ್ತಿದೆ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಅಂತಂದರೆ ನಿಖಿಲ್ಸ್ ಪೂರನು ಅಥವಾ ಆಡನ್ ಮಾಕ್ರಮ್ ಅವರು ಮ್ಯಾಚ್ ವಿನ್ನರ್ ಆಗ್ಬೋದು ಅಂತ ಅನ್ನಿಸ್ತಿದೆ. ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗು. ಇಲ್ಲಿ ಈ ಕಡೆ ಬಂದವರೆ KL ರಾಹುಲ್ ಅವರು ಮ್ಯಾಚ್ ವಿನ್ನರ್ ಆಗ್ಬೋದು ಅಂತ ಅನ್ನಿಸ್ತಿದೆ, ಇನ್ ಕೇಸ್ ಏನಾದ್ರು ಗೆದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅಂದಾಗ. ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನಪ್ಪ, ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು, ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಕಾಮೆಂಟ್ ಸೆಕ್ಷನ್ ಹಾಕಿ. ನನ್ನ ಅಭಿಪ್ರಾಯ ಇವತ್ತು LSG ಕಡೆಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.